ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದಷ್ಟು ತಪ್ಪನ್ನ ಮಾಡ್ತಿರ್ತೀರಾ. ಯಾವ್ಯಾವ ರೀತಿ ತಪ್ಪು ಮಾಡಬಾರ್ದು, ಯಾವ ರೀತಿ ಎಲ್ಲ ನಾವು ನೀಟಾಗಿ ಸ್ಟಿಚ್ ಮಾಡಬೇಕು, ಮತ್ತು ಏನೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ಅವಾಗವಾಗಲೇ ಬಿಚ್ಚಿ ಸರಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಹೇಳೋದು ಏನು ಅಂದರೆ, ನಾನು ಹೋದ ವಿಡಿಯೋದಲ್ಲಿ ನಿಮ್ಗೆ ಹಾಕಿದ್ದೆ, ಒಬ್ಬರು ಕಸ್ಟಮರ್ಗೆ ನಾನು ಬ್ಲೌಸ್ ಪೀಸ್ನ ಕೊಡ್ತೀನಿ ಕರೆಕ್ಟಾಗಿ ಆನ್ಸರ್ ಮಾಡಿದವ್ರಿಗೆ ಅಂತ. ಕರೆಕ್ಟಾಗಿ ಒಬ್ಬರು ಆನ್ಸರ್ ಮಾಡಿದರು. ಮೊದಲಿಗೆ ನಿರ್ಮಲಾ ಎನ್ ಅಂತ ಏನೋ, ಅವರಿಗೆ ನಾನು ಮೆಸೇಜ್ ಮಾಡಿದೆ ನಂಬರ್ ಕೊಡಿ ಅಂತ. ಆದರೆ ಅವ್ರು ಯಾಕೋ ರಿಪ್ಲೈ ಮಾಡಲೇ ಇಲ್ಲ. 2 ಸಲ ಮೆಸೇಜ್ ಮಾಡಿದ್ರು ಕೂಡ. ಈ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಅವ್ರೇನಾದ್ರು ಈ ವಿಡಿಯೋನ ನೋಡ್ತಿದ್ರೆ ನನಗೆ ನಿಮ್ಮ ಅಡ್ರೆಸ್ಸು ಇಲ್ಲ ನಿಮ್ಮ ನಂಬರ್ನ ಕೊಟ್ಟರೆ ನಾನು ನಿಮಗೆ ಕೊರಿಯರ್ ಮಾಡಿಕೊಡ್ತೀನಿ ಬ್ಲೌಸ್ ಪೀಸ್ನ. ಮತ್ತು ನೋಡಿ, ನಾನು ಇಷ್ಟೊಂದೆಲ್ಲ ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಇದರಲ್ಲಿ ಯಾವ್ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ತೋರಿಸ್ಕೊಡ್ತೀನಿ. ಮತ್ತು ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ಬೋದು, ಯಾವ ರೀತಿ ಎಲ್ಲ ತಪ್ಪು ಮಾಡಬಾರ್ದು ಅನ್ನೋದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ಈ ಕಸ್ಟಮರು ನನಗೆ ಎಮ್ಮಿಂಗೆಲ್ಲ ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಡೈಲಿ ಯೂಸಿಗೆ ಮಾಡೋದ್ರಿಂದ ಎಮ್ಮಿಂಗೆಲ್ಲ ಬಿಟ್ಟೋಗುತ್ತೆ, ಎಮ್ಮಿಂಗ್ ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ರೀತಿ ಇದು ಜಾರೋದ್ರಿಂದ ಏನು ಮಾಡಿದ್ದೀನಿ, ನೀಟಾಗಿ ಮೊದಲಿಗೆಲ್ಲ ಅಟ್ಯಾಚ್ ಮಾಡ್ಕೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿದ್ದೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಡಬಲ್ ಸ್ಟಿಚ್ನ ಹಾಕಿದ್ದೀನಿ, 1 ಮತ್ತು 2 ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಡಬಲ್ ಸ್ಟಿಚ್ನ ಹಾಕಿದ್ದೀನಿ. ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಕಸ್ಟಮರ್ ಯಾವ ರೀತಿ ಇಷ್ಟಪಡ್ತಾರೆ ಅದನ್ನು ನೋಡಿಕೊಂಡು, ಕೆಲವೊಬ್ಬರು ಎಮ್ಮಿಂಗೇ ಬೇಕು ಅಂತಾರೆ, ಕೆಲವೊಬ್ಬರು ಈ ರೀತಿ ಸ್ಟಿಚ್ಚಿಂಗ್ ಆದರೂ ಪರವಾಗಿಲ್ಲ ನೀಟಾಗಿರಲಿ ಅನ್ನೋರು ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ. ಅಳತೆ ಬ್ಲೌಸ್ನ ನೋಡಿಕೊಂಡು ನಾವು ಆ ಕಸ್ಟಮರ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಇದು ನೋಡಿ, ಇದೆಲ್ಲ ನಾನು ಡಬಲ್ ಸ್ಟಿಚ್ ಹಾಕಿದ್ದೀನಿ. ಇದು ನೋಡಿ, ಒಂದೇ ಒಂದು ಸ್ಟಿಚ್ ಇಲ್ಲಿ ಅಂಚಿಗೆ ಒಂದೇ ಒಂದು ಸ್ಟಿಚ್ ಹಾಕಿ ಇದನ್ನು ಎಮ್ಮಿಂಗ್ ಮಾಡಿದ್ದೀನಿ ನೋಡಿ. ಎಮ್ಮಿಂಗ್ ಮಾಡಿದ್ದೀನಿ. ಯಾವ್ಯಾವ ರೀತಿ ಇಷ್ಟ ಆಗುತ್ತೋ, ಯಾವ ರೀತಿ ಅವ್ರ ಬ್ಲೌಸ್ ಇರುತ್ತೋ ಅದನ್ನು ನೋಡ್ಕೊಂಡು ಕೂಡ ನಾವು ಕೆಲವೊಂದು ಸಲ ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ. ಈ ರೀತಿ ಉಕ್ಸ್ ಪಟ್ಟಿ, ರಿಂಗ್ ಪಟ್ಟಿನೆಲ್ಲ ನೀಟಾಗಿ ಈ ರೀತಿ ಒಂದೇ ಸಮವಾಗಿ ಬರಬೇಕು. ಕೆಳಗಡೆ ಸ್ವಲ್ಪ ಉದ್ದ ಇರೋದು, ಆಮೇಲೆ ಈ ಫೋಲ್ಡಿಂಗಲ್ಲೆಲ್ಲ ಕೂಳೆ, ಈ ರೀತಿ ಎಲ್ಲ ಕೂಳೆ ಬರೋದು, ಆ ರೀತಿ ಎಲ್ಲ ಸ್ಟಿಚ್ ಮಾಡಬಾರ್ದು ನೋಡಿ. ಎಲ್ಲೂ ಕೂಡ ಸ್ವಲ್ಪನೂ ಕೂಳೆ ಎಲ್ಲೂ ಆಚೆ ಕಾಣಿಸ್ತಿಲ್ಲ. ಕೆಲವೊಬ್ಬರು ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಎಲ್ಲ ಈಚೆಗೆ ಕೂಳೆ ಬಂದುಬಿಟ್ಟಿರುತ್ತೆ, ಅದನ್ನೆಲ್ಲ ನೋಡ್ಕೋಬೇಕು. ಇವಾಗ ಬಂದುಬಿಟ್ಟಿರುತ್ತೆ, ಇದು ಬಿಡು ನೆಕ್ಸ್ಟ್ ಸರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೇ ಸ್ಟಿಚ್ ಮಾಡಿಬಿಡೋದು, ಆ ರೀತಿ ಎಲ್ಲ ಮಾಡ್ತಾರೆ. ಆ ರೀತಿ ಮಾಡಬೇಡಿ. ಏನೇ ಒಂದು ಸಣ್ಣ ತಪ್ಪಾದ್ರೂ ಕೂಡ ಅದನ್ನು ಆವಾಗಲೇ ಬಿಚ್ಚಿ ನಾವು ರೆಡಿ ಮಾಡಬೇಕಾಗತ್ತೆ ನೋಡಿ. ಎಲ್ಲ ಎಷ್ಟು ನೀಟಾಗಿದೆ ಅಂತ, ಎಲ್ಲೂ ಕೂಡ ಸ್ವಲ್ಪನೂ ಆಚೆ ಈಚೆ ಆಗಿಲ್ಲ, ಆ ರೀತಿ ಎಲ್ಲ ಆಗೋದು. ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಇದನ್ನು ಒಂದು ಉದ್ದ ಒಂದು ತುಂಡ ಸ್ಟಿಚ್ ಮಾಡಿಬಿಡೋದು, ಬಿಡು ನೆಕ್ಸ್ಟ್ ಸರಿ ಮಾಡ್ಕೊಳ್ಳೋಣ ಅನ್ನೋದು ನೋಡಿ. ಇದು ಒಂದು ಉದ್ದ ಒಂದು ತುಂಡ ಮಾಡಿಬಿಡೋದು, ನೆಕ್ಸ್ಟ್ಗೆ ಸರಿ ಮಾಡ್ಕೊಳ್ಳೋಣ ಅನ್ನೋದು, ಆ ರೀತಿ ಎಲ್ಲ ಮಾಡ್ತಾರೆ. ಆ ರೀತಿ ಎಲ್ಲ ಮಾಡಬಾರ್ದು. ಯಾವುದೇ ತಪ್ಪಾದ್ರೂ ಕೂಡ ಸಹಜ, ಕಲಿಬೇಕಾದ್ರೆ ತಪ್ಪು ಮಾಡೋದು ಸಹಜ. ಆದರೆ ನಾವು ಅದನ್ನು ಅಲ್ಲೇ ಬಿಚ್ಚಿ ಸರಿ ಮಾಡಬೇಕಾಗತ್ತೆ. ಕೆಲವೊಂದು ಆ ರೀತಿ ಬಿಚ್ಚಿ ಸರಿ ಮಾಡಿದಾಗಲೇ ನಾವು ಕಲಿಯೋದಕ್ಕೆ ಸಾಧ್ಯ ನೋಡಿ. ಈ ರೀತಿ ನೋಡಿ, ಕರೆಕ್ಟಾಗಿದೆ ಎರಡೂ ಕೂಡ. ಎಲ್ಲದನ್ನು ನೋಡ್ಕೋಬೇಕು ನಾವು ಸ್ಟಿಚ್ ಮಾಡಬೇಕಾದ್ರೆ. ಈ ಕಸ್ಟಮರ್ ನೋಡಿ, ಈ ರೀತಿ ಎಮ್ಮಿಂಗ್ ಮಾಡಿದ್ದೀನಿ. ಈ ಕಸ್ಟಮರ್ ಎಮ್ಮಿಂಗ್ ಇರಲಿ ಅಂತ ಹೇಳಿದರು, ಅದಕ್ಕೋಸ್ಕರ ಎಮ್ಮಿಂಗೇ ಮಾಡಿದ್ದೀನಿ. ಇವರು ಕೂಡ ಡೈಲಿ ಯೂಸಿಗೆ ಈ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡಿರೋದು. ಆದರೂ ಕೂಡ ಈ ಕಸ್ಟಮರ್ ನಂಗೆ ಎಮ್ಮಿಂಗ್ ಇರಲಿ ಅಂದರು ನೋಡಿ. ಎಮ್ಮಿಂಗೇ ಮಾಡಿದ್ದೀನಿ ನೀಟಾಗಿ. ಎಮ್ಮಿಂಗೆ ಪಟ್ಟಿ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ನೋಡಿ. ಯಾವ ರೀತಿ ಇದೆ, ಒಂದೇ ಸಮವಾಗಿ ನೀಟಾಗಿ ಒಂದೇ ಸಮವಾಗಿ ಬರಬೇಕು. ಒಂಚೂರು ಅಗಲ ಒಂಚೂರು ಚಿಕ್ಕ ಆದಾಗ ಏನಾಗುತ್ತೆ, ಈ ರೀತಿ ಶೇಪ್ ಬರಲ್ಲ. ಎಮ್ಮಿಂಗ್ ಮಾಡಬೇಕಾದ್ರೆ ರೌಂಡ್ ಶೇಪು ನೀಟಾಗಿ ಬರಲ್ಲ. ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡು ನಾವು ನೀಟಾಗಿ ಶೇಪ್ ಬರೋ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ. ಎಲ್ಲೂ ಕೂಡ ಸಣ್ಣ ದಪ್ಪ ಮಾಡಿಲ್ಲ. ಇದನ್ನು ಸಣ್ಣ ದಪ್ಪ ಮಾಡಿಬಿಡೋದು, ಅಗಲವಾಗಿ ಸ್ಟಿಚ್ ಮಾಡಿಬಿಡೋದು, ಆ ರೀತಿ ಎಲ್ಲ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಇದನ್ನು ಟಾಕ್ ಹಾಕೋಬೇಕಾದ್ರೆ ಒಂದು ಉದ್ದ ಒಂದು ತುಂಡ ಮಾಡಿಬಿಡೋದು ಸ್ಲೀವ್ಸ್ ಹತ್ರ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಎರಡೂ ಕೂಡ ಈ ರೀತಿ ಹಾಕ್ಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಒಂದು ಜರುಗ್ ಬಿಡುತ್ತೆ, ಆವಾಗ ಉದ್ದ ತುಂಡ ಆಗಿಬಿಡುತ್ತೆ. ಆ ರೀತಿ ಎಲ್ಲ ಮಾಡೋದು, ಆ ರೀತಿ ಎಲ್ಲ ಮಾಡಬಾರ್ದು. ತಪ್ಪು ಮಾಡೋದು ಸಹಜ. ನಾನು ಆವಾಗಲೇ ಹೇಳ್ದಾಗೆ ಅದನ್ನು ಅಲ್ಲಲ್ಲೇ ಬಿಚ್ಚಿ ಸರಿ ಮಾಡಬೇಕು. ಮತ್ತು ಈ ಡಾಟ್ನ ಹಾಕಬೇಕಾದ್ರೆ ನಾನು ಸುಮಾರು ಅಳತೆ ಬ್ಲೌಸ್ಗಳಲ್ಲಿ ನೋಡಿದ್ದೀನಿ. ಅಕ್ಕ ಇದೇನು ಒಂಚೂರು ಬಿಡು ನೆಕ್ಸ್ಟ್ ಸರಿ ಮಾಡ್ಕೊತೀನಿ ಅಂತಾರೆ. ಆ ರೀತಿ ಮಾಡಬೇಡಿ. ಅದೇನೇ ಆದ್ರೂ ಕೂಡ ಅಲ್ಲೇ ಬಿಚ್ಚಿ ಸರಿ ಮಾಡಿಕೊಂಡಾಗ ಕಸ್ಟಮರಿಗೆ ಮೊದಲಿಗೆ ನಾವು ಸ್ಟಿಚ್ ಮಾಡಿದಂಥ ಬ್ಲೌಸ್ನ ನೋಡ್ತಾರೆ. ಅವ್ರ ಫಿಟ್ಟಿಂಗ್ನ ನೋಡೋದಕ್ಕಿಂತ ಮೊದಲಿಗೆ ಅವ್ರು ನೋಡೋದೇ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ. ನನಗೆ ಬರುವಂಥ ಕಸ್ಟಮರ್ ಕೇಳ್ತಾರೆ, ಕೊಡಿ ಇಲ್ಲಿ ಯಾವ ಥರ ಸ್ಟಿಚ್ ಮಾಡಿದ್ದೀರಾ, ಒಂದೆರಡು ನೋಡ್ತೀನಿ ಅಂತ. ಆ ನೋಡಿದಾಗ ಅವರಿಗೆ ಇಷ್ಟ ಆಗಬೇಕು ಮೊದಲಿಗೆ. ಆಮೇಲೆ ನಾವು ಫಿಟ್ಟಿಂಗ್ ಬಗ್ಗೆ ಯೋಚನೆ ಮಾಡಬೇಕು. ಮೊದಲಿಗೆ ನೀಟಾಗಿ ಇಷ್ಟ ಆಗೋ ರೀತಿ, ಅದು ಚೆನ್ನಾಗಿ ಕಾಣಿಸೋ ರೀತಿ, ಯಾವುದೇ ರೀತಿ ದಾರ ಇದ್ದರೆ, ಎಕ್ಸ್ಟ್ರಾ ದಾರಗಳಿದ್ರೆ, ಎಕ್ಸ್ಟ್ರಾ ಹೊಲಿಗೆಗಳಿದ್ರೆ ಅದನ್ನೆಲ್ಲ ಇಲ್ಲಿ ನೋಡಿ. ನೀಟಾಗಿ ಎಲ್ಲೂ ಕೂಡ ನಾನು ಹೊಲಿಗೆ ಹಾಕಿದ್ದೀನಿ, 3 ಹೊಲಿಗೆನ, ಎಲ್ಲೂ ಕೂಡ ದಾರ ಕಾಣಿಸ್ತಿಲ್ಲ. ಕೆಲವೊಬ್ಬರು ಇಷ್ಟುದ್ದ ದಾರನೆಲ್ಲ ಬಿಟ್ಬಿಟ್ಟಿರ್ತಾರೆ. ಆ ರೀತಿ ಮಾಡಬಾರ್ದು. ಆ ಕಸ್ಟಮರ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ಎಮ್ಮಿಂಗು. ಕೆಲವೊಬ್ರು ಈ ರೀತಿ ರಿಂಗ್ನ ಇಷ್ಟಪಡ್ತಾರೆ, ಕೆಲವೊಬ್ಬರು ಇದರಲ್ಲೇ ಹೊಲಿತೀವಲ್ಲ ಅದನ್ನು ಇಷ್ಟಪಡ್ತಾರೆ. ಅದನ್ನು ನೋಡಿಕೊಂಡು ಕೂಡ ನಾವು ಕಸ್ಟಮರ್ಗಳಿಗೆ ಸ್ಟಿಚ್ ಮಾಡಿಕೊಡ್ಬೇಕು.
ಮಾಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ನಾವು ಸ್ಟಾರ್ಟಿಂಗಲ್ಲಿ ಕಲಿತಿರೋರು ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಕಸ್ಟಮರ್ಗೆ ಇಷ್ಟ ಆಗೋ ರೀತಿ ನಾವು ಸ್ಟಿಚ್ ಮಾಡಿಕೊಡ್ಬೇಕು. ನಾವು ಎಷ್ಟು ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟಾಗಿರಬೇಕು, ನಾವು ಚೆನ್ನಾಗಿ ಹೊಲ್ಕೊಡ್ಬೇಕು ಅನ್ಕೋತೀವೋ ಅಷ್ಟೇ ನೀಟಾಗಿರಬೇಕು, ಫಿನಿಶಿಂಗ್ ಚೆನ್ನಾಗಿರಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಸಲ ನೋಡಿ ಈ ರೀತಿ ಎಲ್ಲ ಓವರ್ಲಾಕ್ ಮಾಡಿದ್ದೀನಿ, ಎಲ್ಲದಕ್ಕೂ ಕೂಡ ನೀಟಾಗಿ ಓವರ್ಲಾಕ್ ಎಲ್ಲ ಮಾಡಿ ಐರನ್ ಮಾಡಿದ್ದೀನಿ. ಐರನ್ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ನಾವು ನೀಟಾಗಿ ಯಾವುದೇ ಸ್ಟಿಚ್ಚನ್ನು ಕೂಡ ನೀಟಾಗಿ ಹಾಕಿಲ್ಲ. ಕೆಲವೊಂದು ರಿಂಕಲ್ಸ್ ಬಂದುಬಿಟ್ಟಿರುತ್ತೆ, ಅದೆಲ್ಲ ನೀಟಾಗಿ ಹೋಗುತ್ತೆ ಐರನ್ ಮಾಡೋದ್ರಿಂದ. ಐರನ್ ಮಾಡಿಕೊಟ್ರೆ ಸಣ್ಣ ಪುಟ್ಟ ತಪ್ಪು ಕೂಡ ಅದರಲ್ಲಿ ರಿಂಕಲ್ಸ್ ಇದ್ದರೆ ಮತ್ತು ಹೊಲಿಗೆ ಎಲ್ಲ ನೀಟಾಗಿ ಬಂದಿಲ್ಲ ಅಂದರೆ ಐರನ್ ಮಾಡೋದ್ರಿಂದ ಅದರಲ್ಲೂ ಕೂಡ ತುಂಬಾ ಉಪಯೋಗ ಇದೆ. ಕೆಲವೊಬ್ಬರು ಎಮ್ಮಿಂಗ್ ಕೇಳ್ತಾರೆ, ಕೆಲವೊಬ್ರು ಇಲ್ಲಿ ನೋಡಿ ನೆಕ್ನ ಈ ರೀತಿ ಲೈನಿಂಗ್ನ ಈ ರೀತಿ ಇಟ್ಟು ಉಲ್ಟಾ ಇಟ್ಟು ಹೊಲ್ದಿದ್ದೀನಿ ನೋಡಿ, ಈ ರೀತಿ ಉಲ್ಟಾ ಇಟ್ಟು ಹೊಲ್ದಿದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟಿಚ್ ಮಾಡಿಸ್ಕೋತಾರೆ. ಕೆಲವೊಬ್ಬರು ಎಮ್ಮಿಂಗ್ ಬೇಡ, ಇಲ್ಲಿ ನೋಡಿ ಇವರು ಎಮ್ಮಿಂಗ್ ಬೇಡ, ಎಮ್ಮಿಂಗೆ ಹೊಲ್ದಿರುವಂಥ ಪಟ್ಟಿಗೆ ಒಂದು ಹೊಲಿಗೆ ಹಾಕ್ಬಿಡಿ ಅಂತಂದ್ರು. ಅವ್ರಿಗೆ ಈ ರೀತಿ ಪಟ್ಟಿ ಮಂದವಾಗಿರಬೇಕು. ಇದನ್ನೇ ಉಲ್ಟಾಯಿಸ್ಬೋದಿತ್ತು ನಾನು ಇವಾಗ, ಇದನ್ನೇ ಉಲ್ಟಾಯಿಸಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಇದು ಸ್ವಲ್ಪ ಮಂದವಾಗಬೇಕು, ನೆಕ್ಕಿನ ಪಟ್ಟಿ ಮಂದವಾಗಿರಲಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇಲ್ಲಿ ನೋಡಿ ಇವರಿಗೆ ಉಲ್ಟಾಯಿಸಿದ್ದೀನಿ. ಇದನ್ನು ನಾನು ಲೈನಿಂಗು ಮತ್ತು ಇದನ್ನೇ ಉಲ್ಟಾಯಿಸ್ಬಿಟ್ಟಿದ್ದೀನಿ. ಆದರೆ ಈ ಕಸ್ಟಮರ್ಗೆ ಆ ರೀತಿ ಬೇಡ, ನಮಗೆ ಸ್ವಲ್ಪ ಪಟ್ಟಿ ಇರಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇಲ್ಲಿ ನೋಡಿ ಎಮ್ಮಿಂಗಿಗೆ ಎಕ್ಸ್ಟ್ರಾ ಪಟ್ಟಿನ ಕೊಟ್ಕೊಂಡಿದ್ದೀನಿ, ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಎಮ್ಮಿಂಗ್ ಮಾಡೋ ಬದಲು ಅದನ್ನೇ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಈ ರೀತಿ ಎಲ್ಲ ಇರುತ್ತೆ ಕೆಲವೊಂದು. ನೋಡಿ ಈ ರೀತಿ ಬಾರ್ಡರ್ ಇರೋದಕ್ಕೆ ಎಮ್ಮಿಂಗ್ ಬೇಕು ಅನ್ನೋರಿಗೆ ಎಮ್ಮಿಂಗ್ ಮಾಡಿಕೊಡ್ಬೇಕು. ಇಲ್ಲಾಂದರೆ ಈ ರೀತಿ ಉಲ್ಟಾ ನೋಡಿ ಈ ರೀತಿ ಬಟ್ಟೆನ ಇಟ್ಟು ಉಲ್ಟಾ ಮಾಡ್ಬಿಟ್ಟು ಮೇಲ್ಗಡೆ ಒಂದು ಸ್ಟಿಚ್ ಹಾಕಿದ್ರೆ ಆಯಿತು. ಆ ಥರನೂ ಸ್ಟಿಚ್ ಮಾಡ್ಬೋದು. ಕೆಲವೊಬ್ಬರು ವಯಸ್ಸಾದಂಥವ್ರು ಇರ್ತಾರೆ, ನಮಗೆ ಪಟ್ಟಿ ಬೇಕೇ ಬೇಕು ಅಂತಾರೆ. ನೋಡಿ ಈ ರೀತಿ ಪಟ್ಟಿ ಇರಬೇಕು, ಈ ರೀತಿ ಹೊಲಿಗೆ ಇರಲೇಬೇಕು ಬೆನ್ನಲ್ಲಿ ಅನ್ನೋರು ಇರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿ ಹೊಲಿಗೆನೇ ಬೇಕು ನಮಗೆ ಅನ್ನೋರು ಇರ್ತಾರೆ. ಕೆಲವರು ಎಮ್ಮಿಂಗೇ ಬೇಕು ಅನ್ನೋರು ಇರ್ತಾರೆ. ನೋಡಿ ಇವರು ಕೂಡ ಅಷ್ಟೇ. ಆದರೆ ಉಲ್ಟಾ ಹೊಲಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಈ ರೀತಿ ಕೆಲವೊಬ್ಬರು ಪರ್ಸನ್ಗಳು ಕೇಳ್ತಾರೆ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಈ ರೀತಿ ಪಟ್ಟಿ ಥರ ಇರಬೇಕು, ಮಂದವಾಗಿ ಕೂರಬೇಕು ನೆಕ್ ಹತ್ರ ಅಂತೆಲ್ಲ. ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ನಾವು. ಅದನ್ನೆಲ್ಲ ನೋಡ್ಕೊಂಡೇ ಸ್ಟಿಚ್ ಮಾಡಬೇಕು. ಇದು ನೋಡಿ ಇದನ್ನು ಕೂಡ ಅಷ್ಟೇ, ಎರಡು ಸೈಡು ಒಂದೇ ಕಡೆ, ಫ್ರಂಟ್ಗೆ ಹೋದರೆ ಫ್ರಂಟಿಗೆ ಬರಲಿ, ಬ್ಯಾಕಿಗೆ ಬಂದರೆ ಬ್ಯಾಕಿಗೆ ಬರಲಿ. ಇದು ಎರಡೂ ಕೂಡ ಒಂದೇ ಸಮವಾಗಿರಬೇಕು. ಒಂದು ಕಡೆ ಹೀಗೆ, ಒಂದು ಕಡೆ ಹೀಗೆ ಸ್ಟಿಚ್ ಮಾಡಬಾರ್ದು. ಇದೆಲ್ಲ ನೋಡ್ಕೋಬೇಕು ನಾವು. ಅದನ್ನೆಲ್ಲ ನೋಡ್ಕೊಂಡಾಗೇ ನಾವು ಅದನ್ನೆಲ್ಲ ಸಣ್ಣ ಪುಟ್ಟದನ್ನೆಲ್ಲ ಸರಿ ಮಾಡ್ಕೋಬೇಕು. ನೋಡಿ ಇಲ್ಲಿ ಇದು ಕೂಡ ಈ ಕಡೆ ತಿರ್ಕೊಂಡಿದೆ, ಇಲ್ಲಿ ಇದು ಈ ಕಡೆ ತಿರ್ಕೊಂಡಿದೆ, ಇಲ್ಲಿ ಇದು ಕೂಡ ಈ ಕಡೆನೇ ತಿರ್ಕೊಂಡಿದೆ. ನೋಡಿ ಇದನ್ನೆಲ್ಲ ನೋಡ್ಕೋಬೇಕು. ಒಂದನ್ನೇ ಈಗ ತಿರ್ಗಿಸಿ, ಒಂದನ್ನೇ ಇಲ್ಲಿ ನೋಡಿ ಇದು ಕೂಡ ಅಷ್ಟೇ, ಇದು ಎರಡು ಸೈಡು ಈ ಕಡೆನೇ ತಿರ್ಕೊಂಡಿದೆ. ಒಂದು ಕಡೆ ಈ ರೀತಿ ತಿರುಗಿಸಿ, ಒಂದು ಕಡೆ ಈ ರೀತಿ ತಿರುಗಿಸಿ, ಆ ಥರ ಎಲ್ಲ ಸ್ಟಿಚ್ ಮಾಡೋದು ಚೆನ್ನಾಗಿ ಕಾಣಿಸಲ್ಲ. ಅದನ್ನೆಲ್ಲ ನೋಡ್ಕೋಬೇಕು. ಮತ್ತು ಎಕ್ಸ್ಟ್ರಾ ರಿಂಗು ಅದನ್ನೆಲ್ಲ ನೀಟಾಗಿ ಹಾಕ್ಕೊಡ್ಬೇಕು. ರಿಂಗು ಉಗ್ಸ್ ಹಾಕಬೇಕಾದ್ರೂ ಅಷ್ಟೇ, ಕೆಲವೊಂದೆಲ್ಲ ದಾರಗಳನ್ನ ಚೆನ್ನಾಗಿ ಬಿಟ್ಬಿಟ್ಟಿರ್ತೀರ, ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಎದ್ದೆ, ಆ ರೀತಿ ಎಲ್ಲ ಬಿಡಬಾರ್ದು. ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ನೀಟಾಗಿ ಎಲ್ಲದನ್ನು ನಾವು ಕೊಟ್ಟಾಗ, ನೀಟಾಗಿ ರೆಡಿ ಮಾಡಿಕೊಟ್ಟಾಗ ಕಸ್ಟಮರ್ ಇಷ್ಟಪಡ್ತಾರೆ. ನಾವು ಅಳತೆ ಕರೆಕ್ಟಾಗಿರಬೇಕು ಅಂತ ಎಷ್ಟು ಯೋಚನೆ ಮಾಡ್ತೀವೋ ಅಷ್ಟೇ ಕರೆಕ್ಟಾಗಿ ಬ್ಲೌಸ್ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಕಾಣಿಸ್ಬೇಕು. ಅದನ್ನೆಲ್ಲ ನೋಡ್ಕೊಂಡು ಸರಿ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ ಕೆಲವೊಬ್ಬರು ಕಸ್ಟಮರ್ಗೆ. ಈ ವಿಡಿಯೋದಲ್ಲಿ ಇಷ್ಟು ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ತಿಳಿಸ್ಕೊಡ್ತೀನಿ ನಿಮಗೆ. ವಿಡಿಯೋ ಲೆಂತಿ ಆಗಿಬಿಟ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. ನಾನು ಆವಾಗಲೇ ಹೇಳ್ದಾಗೆ ಯಾವ ಕಸ್ಟಮರ್ ನನಗೊಬ್ಬರು ಮೆಸೇಜ್ ಮಾಡಿದರು ಅಂತ ಹೇಳಿದ್ನಲ್ಲ, ಅವರೇನಾದ್ರು ಈ ವಿಡಿಯೋನ ನೋಡ್ತಿದ್ರೆ ನಿಮ್ಮ ನಂಬರ್ ಕೊಡಿ, ಇಲ್ಲಾಂದರೆ ನಿಮ್ಮ ಅಡ್ರೆಸ್ನಾದರೂ ಮೆಸೇಜ್ ಮಾಡಿ, ನಾನು ಆ ಬ್ಲೌಸ್ನ ವರ್ಕ್ ಮಾಡಿ ನಿಮಗೆ ಕೊರಿಯರ್ ಮಾಡಿಕೊಡ್ತೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಟೈಲರ್ಸ್ ಹೊಸ್ದಾಗಿ ಕಲಿತಿರುವಂಥವ್ರು ಎಷ್ಟೋ ಜನ ಇರ್ತೀರ, ಕಲಿಬೇಕು ಅಂದ್ಕೊಂಡಿರೋರು ಎಷ್ಟೋ ಜನ ಇರ್ತೀರ. ಯಾರಿಗಾದರೂ ಹೇಳೋದು ಇಷ್ಟೇ, ಕಲಿಬೋದು, ಕಲಿತೀರಾ, ಮಾಡಬೇಕು ಅಷ್ಟೇ. ನಾವು ಮಾಡೋದ್ರಿಂದ, ನಾವು ಇಷ್ಟಪಟ್ಟು ಮಾಡೋದ್ರಿಂದ ಯಾವುದೇ ಕೆಲಸ ಕೂಡ ಕಷ್ಟ ಆಗಲ್ಲ. ನಾವು ಇಷ್ಟಪಡ್ದೇ ಬಲವಂತಕ್ಕೆ ಮಾಡಿದ್ರೆ ಅದು ಕಷ್ಟ ಆಗುತ್ತೆ. ಯಾವುದೇ ಆದರೂ ಅಷ್ಟೇ, ಇವಾಗ ಯಾರು ಬಿಚ್ಚೋರು, ಇವಾಗ ಯಾರು ಸ್ಟಿಚ್ ಮಾಡೋರು, ಇವಾಗ ಯಾರು ಕಟ್ಟಿಂಗ್ ಮಾಡೋರು ಅಂದ್ಕೊಂಡ್ರೆ ಕೆಲಸ ಆಗಲ್ಲ. ನಾವು ಮನಸ್ಸಿಟ್ಟು ಕಲೀಲೇಬೇಕು, ಮಾಡಲೇಬೇಕು. ನಾವು ಇದರಲ್ಲಿ ಏನಾದರೂ ಒಂದು ಅರ್ನಿಂಗ್ ಮಾಡಲೇಬೇಕು ಅನ್ನೋಗಿದ್ರೆ ನಿಮ್ಗೆ ಅದು ಹಾಗೇ ಆಗುತ್ತೆ. ನೀವು ದಯವಿಟ್ಟು ಇಷ್ಟಪಟ್ಟು ಕೆಲಸ ಮಾಡಿ, ನಿಜವಾಗ್ಲೂ ಕಲಿತೀರಾ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದಷ್ಟು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ.